The Bible begins with man being tested by God. ಈ ದೇವರ ವಾಕ್ಯ ಪ್ರಾರಂಭವಾಗೋದನ್ನೇ ದೇವರು ಮನುಷ್ಯರನ್ನ ಪರೀಕ್ಷಿಸುವುದರ Not only ಮುಖಾಂತರ. for Adam. ಆದಮನಿಗೆ ಮಾತ್ರ ಅಲ್ಲ. You read the Gospels, ಈ ಸುವಾರ್ತೆಯನ್ನು ಓದಿ Matthew, ಮತ್ತಾಯ, Mark, ಮಾರ್ಕ, ಲೂಕ, you find even Jesus was tested by his Father. ಯೇಸು ಕೂಡ ಈ ಪರೀಕ್ಷೆಗೆ ಒಳಗಾದರು. Why? Because God wanted him to be an example for us. ಯಾಕೆ ಅಂದ್ರೆ ಆತನು ಬೇರೆಯವರಿಗೆ ಉದಾಹರಣೆಯಾಗಿರ್ಬೇಕು ಅಂತ. Supposing God had said to Jesus, "Yeah, I know all about you. There's no need for you to be tested." ನೀವು ದೇವರು ಹೀಗೆ ಹೇಳೋದನ್ನ ಯೋಚಿಸಿ, ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಿದೆ, ನಿನಗೆ ಪರೀಕ್ಷೆ ಮಾಡೋ ಅವಶ್ಯಕತೆ ಇಲ್ಲ. Then how can be an example for us? ಆಗಿದ್ರೆ ಹೇಗೆ ಅವರು ನಮ್ಗೆ ಉದಾಹರಣೆ ಆಗ್ತಾರೆ? So God said, ಅದರಿಂದ ದೇವರು ಹೇಳಿದ್ರು, even though you're my son, ನೀನು ನನ್ನ ಮಗನಾಗಿದ್ದು, I want you to be tested as a man. ನಾನು ನಿನ್ನನ್ನು ಮನುಷ್ಯನಾಗಿ ನಾನು ಪರೀಕ್ಷಿಸಬೇಕು. And the Bible says, ಬೈಬಲ್ ಹೇಳುತ್ತೆ, Holy Spirit led him into the wilderness to be tested. ಇಲ್ಲಿ ದೇವರ ಆತ್ಮ ಆತನನ್ನ ಇದಕ್ಕೆ ನಡೆಸ್ತು ಅಂತ ಹೇಳುತ್ತೆ. Imagine Jesus Christ being tested. ನೀವು ಯೋಚನೆ ಮಾಡಿ ನೋಡಿ, ಊಹೆ ಮಾಡಿ ನೋಡಿ, ಯೇಸು ಪರೀಕ್ಷೆಗೆ ಒಳಗಾಗೋದನ್ನ. There's no partiality with God. ದೇವರಲ್ಲಿ ಪಕ್ಷಪಾತವಿಲ್ಲ. He tested Adam, ಆದಮನನ್ನು he tested Jesus, ಯೇಸುವಿನ and he ಪರೀಕ್ಷಿಸಿದರು, will test you and me. ನಿಮ್ಮನ್ನ ನನ್ನನ್ನ ಕೂಡ ಪರೀಕ್ಷಿಸ್ತಾರೆ ದೇವರು. And you know, there are a lot of results that come if we pass the test. ನೀವು ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ್ರೆ ಬಹಳ ಫಲಿತಾಂಶಗಳು ಬರುತ್ತೆ. I want you to see a verse in Luke chapter 4. ಲೂಕ 4ನೇ ಅಧ್ಯಾಯದಲ್ಲಿ ಒಂದು ವಚನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. Jesus was filled with the Holy Spirit at the baptism we read in Luke chapter 3 and verse 22. ಲೂಕ 3:22ರಲ್ಲಿ ನೋಡ್ಕೊಂತೀವಿ. The Holy Spirit descended on Jesus when he was baptized. ಪವಿತ್ರಾತ್ಮನು ದೇಹಕಾರವಾಗಿ ಪಾರವಾಳದ ಹಾಗೆ ಆತನ ಮೇಲೆ ಇಳಿದನು ಅನ್ನೋದನ್ನ ನೋಡ್ತೀವಿ ನಾವು. Okay, now we go to chapter 4. 4ನೇ ಅಧ್ಯಾಯಕ್ಕೆ ಹೋಗೋಣ. Jesus was full of the Holy Spirit. ಯೇಸು ಪವಿತ್ರಾತ್ಮ ಭರಿತನಾಗಿ and he was led by the Spirit into the wilderness. ದೇವರ ಆತ್ಮನಿಂದ 40 ದಿವಸ ಅಡವಿಯಲ್ಲಿ ನಡೆಸಲ್ಪಟ್ಟನು. Why did the ನಡೆಸಲ್ಪಟ್ಟನು. Holy Spirit lead him into the wilderness? ಪವಿತ್ರಾತ್ಮ ಯಾಕೆ ಆತನನ್ನ ಅಡವಿಗೆ ನಡೆಸಿದನು? Because he had to be tempted by the devil for 40 days. ಯಾಕೆ ಅಂದ್ರೆ 40 ದಿವಸ ಸೈತಾನನಿಂದ ಪರೀಕ್ಷೆಗೆ ಒಳಗಾಗಬೇಕು ಅಂತ. And the devil tempted him. ಮತ್ತು ಆ ಸೈತಾನನು ಆತನ ಹೆಚ್ಚೆಚ್ಚು ಪರೀಕ್ಷೆ ಮಾಡೋದನ್ನ ಪರಿಶೋಧಿಸೋದನ್ನ ನೋಡ್ತೀವಿ. We don't know what all he tempted him. ನಮಗೆ ಗೊತ್ತಿಲ್ಲ ಏನೆಲ್ಲ ಆಯ್ತು ಅಂತ. But the last 3 temptations are mentioned here. ಕಡೆಯ 3 ಪರೀಕ್ಷೆಗಳನ್ನ ಶೋಧನೆಗಳನ್ನ ಇಲ್ಲಿ ತಿಳಿಸಲ್ಪಟ್ಟಿದೆ ನಮಗೆ. 40 days he was tempted with many other things also. 40 ದಿವಸ ಬಹಳಷ್ಟು ಬೇರೆ ವಿಷಯಗಳಲ್ಲೂ ಕೂಡ ಪರಿಶೋಧಿಸಲ್ಪಟ್ಟಿರಬಹುದು. When he passed the test, ಆತನು ಆ ಇದರಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾದಾಗ, see the difference. ಆ ವ್ಯತ್ಯಾಸವನ್ನ ನೋಡಿ. Chapter 4 verse 1, he was full of the Holy Spirit. 4ನೇ ಅಧ್ಯಾಯ 1ನೇ ವಚನ, ಪವಿತ್ರಾತ್ಮ ಭರಿತನಾಗಿದ್ದನು. He was tested. ಆತನ ಪರೀಕ್ಷಿಸಲ್ಪಟ್ಟನು. And he came back from the test, verse 14, in the power of the Holy Spirit. ಇಲ್ಲಿ ಹೇಳುತ್ತೆ 14ನೇ ವಚನದಲ್ಲಿ, ತರುವಾಯ ಯೇಸು ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿದವನಾಗಿ ತಿರುಗಿ ಗಲಿಲೆಗೆ ಬಂದನು. You know why many people don't have that power of the Holy Spirit? ಯಾಕೆ ಗೊತ್ತಿಲ್ಲ ಇಂದು ಪವಿತ್ರಾತ್ಮನ ಒಂದು ಶಕ್ತಿ ಇಂದು ವಿಶ್ವಾಸಿಗಳಲ್ಲಿ ಇಲ್ಲ. Yeah, they had some experience of being baptized in the Holy Spirit somewhere. ಹೌದು, ಅವರಿಗೆ ಮೊದಲು ಎಲ್ಲೋ ಒಂದು ಪವಿತ್ರಾತ್ಮನಿಂದ ಅಭಿಷೇಕವಾದ ಒಂದು ಅನುಭವ ಆಗಿತ್ತು. Just like Jesus in Luke chapter 3. ಯೇಸುಗೆ ಹೇಗಾಯ್ತು 3ನೇ ಅಧ್ಯಾಯದಲ್ಲಿ ಹಾಗೆ. But they never come into the power of the Holy Spirit. ಆದ್ರೆ ಅವರು ಈ ಒಂದು ಆ ಶಕ್ತಿ ಪಡ್ಕೊಂಡಿಲ್ಲ, ಬಂದಿಲ್ಲ. Because when they are tested, they fail. ಯಾಕೆ ಅಂದ್ರೆ ಅವರು ಪರೀಕ್ಷೆಗೆ ಒಳಗಾಗಿದ್ದಾಗ ಸೋತೋಗ್ಬಿಟ್ರು. So God tests us and that's good for us. ದೇವರು ಪರೀಕ್ಷೆ ಮಾಡ್ತಾರೆ, ಅದು ನಮಗೆ ಒಳ್ಳೆಯದು, ಬಹಳ. Because at the end of your testing, if you pass, you will come in the power of the Holy Spirit into a ministry. ಈ ಪರೀಕ್ಷೆಯ ಕಡೆಯಲ್ಲಿ ನಾವು ಉತ್ತೀರ್ಣರಾದ್ರೆ ನಮಗೆ ದೇವರು ಸೇವೆಯನ್ನ ಕೊಡ್ತಾರೆ. So we read in Genesis 22 verse 1 that God tested Abraham. 22ನೇ 1ನೇ ವಚನದಲ್ಲಿ ನೋಡ್ತೇವೆ, ಆದಿಕಾಂಡ ದೇವರು ಅಬ್ರಹಾಮನನ್ನು ಪರೀಕ್ಷಿಸಿದ್ರು ಅಂತ. Just like in school we are tested at first standard, second standard, 10th standard, BSc, MSc, all tested all the way. ನಾವು ಯಾಕೆ ಶಾಲೆನಲ್ಲಿ, ಲೌಕಿಕ ಶಾಲೆನಲ್ಲಿ 1ನೇ ತರಗತಿ, 2ನೇ ತರಗತಿ, 5ನೇ ತರಗತಿ, 10ನೇ ತರಗತಿ, BA ವರೆಗೆ ನಾವು ಯಾಕೆ ಪರೀಕ್ಷಿಸಲ್ಪಟ್ಟಿರ್ತೀವಿ? All the time. ಯಾವಾಗಲೂ Abraham was also tested. ಅಬ್ರಹಾಮನಿಗೆ ಕೂಡ ಪರೀಕ್ಷಿಸಲ್ಪಟ್ಟನು. Now he is about 125 years old. ಇಲ್ಲಿ ನೋಡಿದ್ರೆ ಅವನಿಗೆ 125 ವರ್ಷಗಳಾಗಿತ್ತು. God first tested him when he was 75. ಆತನು 75 ವರ್ಷ ಇರುವಾಗ ದೇವರು ಪರೀಕ್ಷಿಸಿದನು. Leave your home. ನಿನ್ನ ಮನೆ ಬಿಟ್ಬಿಡು. Leave your family. ನಿನ್ನ ಕುಟುಂಬವನ್ನ ಬಿಟ್ಬಿಡು. Then many other tests. I don't have time to tell you about all the tests. ನನಗೆ ಸಮಯ ಇಲ್ಲ ಎಲ್ಲವನ್ನು ತಿಳಿಸಲು, ಬಹಳಷ್ಟು ಸಲ ಪರೀಕ್ಷಿಸಿದನು. ಇವಾಗ the last test. ಕೊನೆಯ ಪರೀಕ್ಷೆ. After 50 years God is still testing Abraham. 50 ವರ್ಷದ ನಂತರ ಕೂಡ ದೇವರು ಇನ್ನೂ ಪರೀಕ್ಷಿಸ್ತಾ ಇದ್ದಾರೆ. I've been a believer for nearly 50 years now. ನಾನು ವಿಶ್ವಾಸಿಯಾಗಿ 50 ವರ್ಷಗಳು ಕಳೆದಿದೆ. And you know, I have discovered God testing me even in the last week in new areas. ನಿಮಗೆ ಗೊತ್ತಿದೆಯಾ, ನನಗೆ ದೇವರು ಕ್ರಮೇಣವಾಗಿ ಪರೀಕ್ಷಿಸ್ತಾ ಇದ್ದಾರೆ. ಕಡೆಯ ವಾರ ಕೂಡ ದೇವರು ಬೇರೆ ವಿಷಯಗಳಲ್ಲಿ ಪರೀಕ್ಷಿಸ್ತಾ ಇದ್ದಾರೆ. Other people don't know about these things. ಬೇರೆ ಜನರಿಗೆ ಅದರ ಬಗ್ಗೆ ಗೊತ್ತಿಲ್ಲ. It's always in secret. ಅದು ಬಹಳ ರಹಸ್ಯವಾಗಿ ನಡೆಯುವಂತ ವಿಷಯ. You know, in the kindergarten and all, the tests are very simple.
ನೀವು ಕಿಂಡರ್ ಗಾರ್ಡನ್ ಆ ಮಟ್ಟದಲ್ಲಿ ಬಹಳ But ಸಾಧಾರಣವಾಗಿರುತ್ತೆ as you ಪರೀಕ್ಷೆ. go higher, the tests become more and more difficult. ನೀವು ಹೆಚ್ಚೆಚ್ಚು ಮಟ್ಟಕ್ಕೆ ಹೋದಾಗ ಅದು ಇನ್ನೂ ಕಷ್ಟವಾಗುತ್ತೆ And ಪರೀಕ್ಷೆ. if some 10th standard student talks about his tests to a kindergarten student won't understand what it is talking about. ಈ 10ನೇ ತರಗತಿಯ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಗಳ ಬಗ್ಗೆ ಒಬ್ಬ ಕಿಂಡರ್ ಗಾರ್ಡನ್ ಹುಡುಗನಿಗೆ ಹೇಳಿದ್ರೆ ಅದು ಅರ್ಥ ಆಗಲ್ಲ ಮಗುವಿಗೆ. We are always tested in higher degrees. ಆದರೆ ಬೇರೆ ಮಟ್ಟಗಳಲ್ಲಿ ನಮಗೆ ದೇವರು ಪರೀಕ್ಷಿಸುತ್ತಾರೆ. And God cannot give you a certificate unless you pass the test. ನೀವು ಅದರಲ್ಲಿ ಉತ್ತೀರ್ಣರಾಗದೆ ದೇವರು ಸರ್ಟಿಫಿಕೇಟ್ ಕೊಡೋದಿಲ್ಲ. Now see what the test is. ನೋಡಿ ಇಲ್ಲಿ ಪರೀಕ್ಷೆಯನ್ನ. The test came to him when Abraham was sleeping at night. ಆತ ಅಬ್ರಹಾಮನು ಮಲಗಿದ್ದಾಗ ರಾತ್ರಿಯಲ್ಲಿ ಆತನಿಗೆ ಆ ಒಂದು ಪರೀಕ್ಷೆ ಬಂತು. How do we know that? ಹೇಗೆ ಗೊತ್ತು Because ನಮಗೆ? it says in verse 3, he rose up early in the morning after that. ಇಲ್ಲಿ 3ನೇ ವಚನದಲ್ಲಿ ಹೇಳುತ್ತೆ ಅಬ್ರಹಾಮನು ಬೆಳಗ್ಗೆ ಎದ್ದನು ಅಂತ ಅಂದ್ಬಿಟ್ಟು. He got up at 4 o'clock in the morning. 4 ಗಂಟೆಗೆ ಎದ್ದಿರ್ಬೋದು ಅವನು. So what happened in verse 1 and 2 happened before that. ಅದರ ಮೊದಲು ಆಗಿದ್ದು ಈ 1ನೇ 2ನೇ ವಚನದಲ್ಲಿ ನಡೆದಿದ್ದು In the middle of the night, ರಾತ್ರಿಯ ಮಧ್ಯರಾತ್ರಿಯಲ್ಲಿ, maybe at 2 o'clock at night, 2 ಗಂಟೆ ಇರಬಹುದು, Abraham and Sarah are sleeping there in the ಅಬ್ರಹಾಂ tent. ಆ ಗುಡಾರದಲ್ಲಿ ಅಬ್ರಹಾಂ ಮತ್ತು ಸೇರಳು ಮಲಗಿದ್ರು. God wakes up Abraham at 2 o'clock. ಅಬ್ರಹಾಮನನ್ನ ದೇವರು ರಾತ್ರಿ 2 ಗಂಟೆಗೆ ಎಬ್ಬಿಸ್ತಾರೆ. This is Abraham. ಅಬ್ರಹಾಮನೇ, And Abraham got up and said, here I am. ದೇವರೇ ನಾನು ಇಲ್ಲಿದ್ದೀನಿ ಅಂತ ಹೇಳಿದನು ಅಬ್ರಹಾಮನು. Take your son ನಿನ್ನ ಮಗನನ್ನ ಕರೆದುಕೊಂಡು to the land of Moriah. ಮರಾಯ ಗುಡ್ಡದಕ್ಕೆ ಹೋಗು. See, Moriah was maybe 150 kilometers away. ಆ ಮೊರಾಯ ಅನ್ನೋ ಬೆಟ್ಟಗಳ ಸಾಲು ಅಲ್ಲಿಂದ ಒಂದು 150 ಮೈಲುಗಳು ದೂರ ಇರಬಹುದು. Some distance. ಬಹಳ ದೂರ ಅದು. In fact, it says it took Abraham 3 days to reach there. ಇದರಲ್ಲಿ ಹೇಳುತ್ತೆ ಅಲ್ಲಿ ತಲುಪಲು 3 ದಿವಸಗಳು ತಗೊಳ್ತು ಅಂತ. How much can you walk in 3 days? 3 ದಿವಸದಲ್ಲಿ ಎಷ್ಟು ನಡಿಬಹುದು ನೀವು? Maybe 100 kilometers? 100 ಕಿಲೋಮೀಟರ್ ನಡಿಬಹುದು, Or at least more than 50. 50ಕ್ಕಿಂತ ಹೆಚ್ಚು ನಡಿಲೇಬಹುದು. Long distance. ಬಹಳ ದೂರ ಇದು. And go there. ಅಲ್ಲಿ ಹೋಗಿ Take your son with you. ನಿನ್ನ ಮಗನನ್ನ ನಿನ್ನ ಕೂಡ ಕರ್ಕೊಂಡು And ಹೋಗು. on one of those mountains, I'll tell you which one. ಅಲ್ಲಿ ನಾನು ನಂತರ ಹೇಳ್ತೀನಿ, ಒಂದು ಗುಡ್ಡದಲ್ಲಿ You must offer your son to me. ನಿನ್ನ ಮಗನನ್ನ ನನಗೆ ತ್ಯಜಿಸಬೇಕು. Sarah was fast asleep. She didn't hear anything. ಆದರೆ ಸೇರಳು ಮಲಗಿದ್ಲು, ಆಕಳಿಗೆ ಏನು ಕೇಳಿಸಲಿಲ್ಲ. Nobody heard what God said to Abraham. ದೇವರು ಅಬ್ರಹಾಮನಿಗೆ ಏನು ಹೇಳಿದ್ರು ಅದು ಯಾರಿಗೂ ಗೊತ್ತಾಗ್ಲಿಲ್ಲ, ಕೇಳಿಸಲಿಲ್ಲ. That's the first thing you need to learn. ಅದು ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು. When God speaks to you, nobody else hears it. ನಿಮಗೆ ವೈಯಕ್ತಿಕವಾಗಿ ದೇವರು ಮಾತಾಡಿದಾಗ ಬೇರೆ ಯಾರಿಗೂ ಕೇಳಿಸೋದಿಲ್ಲ.